ಹೋಗ್ಬಿಟ್ಟು ಫುಲ್ಲು ಒಂದ್ಸರಿ ದಬಾಕೊಂಡೆ. ಸದ್ಯ ಯಾರು ನೋಡಿಲ್ಲ ಅಲ್ಲಿ ನನ್ನ. ಸೊ ವಿ ಆರ್ ದಿ ವಿನ್ನರ್ಸ್ ಅನ್ನೋ ಒಂದು ಏನೋ ಮಾಲ್ ಚೆನ್ನಾಗಿದೆ. ಸಕ್ಕತ್ತಾಗಿದೆ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫುಡೀಸ್ ಫ್ಲೈ. ನಾವು ಇವತ್ತು ಇದೆಲ್ಲ ಲ್ಯಾಂಡ್ ಮಾರ್ಕ್ಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದಿಷ್ಟು ಮೇನ್ ಅಟ್ರಾಕ್ಷನ್ಸು ನಿಮಗೆ ಅಸ್ಥಾನಾ ಸಿಟಿ ಒಳಗಡೆ. ಬನ್ನಿ ನೋಡೋಣ ಹೇಗಿದೆ ಪ್ಲೇಸಸ್ ಅಂತ ಒಂದೊಂದೇ. ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್. ವೆಲ್ಕಮ್ ಟು ಕಜಕಿಸ್ತಾನ್. ನಾವು ಇವಾಗಿರೋದು ವರ್ಲ್ಡ್ಸ್ ಕೋಲ್ಡೆಸ್ಟ್ ಕ್ಯಾಪಿಟಲ್, ಅಂದರೆ ಫಸ್ಟ್ ಕೋಲ್ಡೆಸ್ಟ್ ಕ್ಯಾಪಿಟಲ್ ಅಲ್ಲ, ಸೆಕೆಂಡ್ ಕೋಲ್ಡೆಸ್ಟ್ ಕ್ಯಾಪಿಟಲ್. ಅದು ಯಾವುದು ಗೊತ್ತಾ? ಅಸ್ಥಾನಾ ಅಂತ. ಇದನ್ನು ಇವಾಗ ರೀಸೆಂಟಾಗಿ ನೂರ್ ಸುಲ್ತಾನ್ ಅಂತ ಕೂಡ ಕರೀತಾರೆ. ಓಕೆನಾ? ಸೊ ಇದು ನಿಮಗೆ 1997 ಕ್ಯಾಪಿಟಲ್ ಆಗಿದ್ದು. ಅದಕ್ಕಿಂತ ಮುಂಚೆ ಆಲ್ಮೇಟಿ ಅಂತ ಒಂದು ಪ್ಲೇಸ್ ಇತ್ತು ಇದೇ ಕಜಕಿಸ್ತಾನದಲ್ಲಿ, ಅದು ಕ್ಯಾಪಿಟಲ್ ಆಗಿತ್ತು. ಅದಾದಮೇಲೆ ಇದನ್ನು ಕ್ಯಾಪಿಟಲ್ ಮಾಡಿದ್ದಾರೆ. ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗಿನ. ಸೊ ನಮ್ಮ ಹಿಂದೆ ಇರೋದು ಒಂದು ಫೇಮಸ್ ಮಾನ್ಯುಮೆಂಟು, ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಒಳ್ಳೆ ಟ್ರೋಫಿ ಥರ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಬಿಟ್ರ್ಯಾಕ್ ಅಂತ. ಇದು ಫೇಮಸ್ ಮಾನ್ಯುಮೆಂಟು, ಸಿಟಿ ಸೆಂಟರಲ್ಲಿದೆ. ನೋಡ್ತಾ ಇದ್ದೀರಲ್ಲ, ಫುಲ್ಲು ಸ್ನೋ. ಇದು ಪಾರ್ಕು ಹಿಂದೆ ಇರೋದು. ಪಾರ್ಕ್ ಒಳಗಡೆಯಿಂದ ನಡ್ಕೊಂಡು ಹೋಗ್ಬೇಕು, ಆವಾಗ ನಾವು ಆ ಬಿಟ್ರ್ಯಾಕ್ ಹತ್ರ ರೀಚ್ ಆಗ್ತೀವಿ. ಸೊ ಬನ್ನಿ ನೋಡೋಣ ಹೇಗಿದೆ. ವರ್ಲ್ಡ್ಸ್ ಸೆಕೆಂಡ್ ಕೋಲ್ಡೆಸ್ಟ್ ಕ್ಯಾಪಿಟಲ್. ಇವಾಗ ಎಷ್ಟಿದೆ ಗೊತ್ತಾ? -15 ಡಿಗ್ರೀಸ್. -15 ಡಿಗ್ರೀಸ್ ಇರೋದು ಲಿಟ್ರಲಿ. ಸೊ ಬನ್ನಿ ಹೋಗೋಣ. ನೋಡಿ, ಹೊರಟಿದ್ದೀವಿ. ಮಾನ್ಯುಮೆಂಟ್ ಅಂದ್ರೆ ಪೃಥ್ವಿ ಹೋಗ್ತಾ ಇದ್ದಾಳೆ. ಇದೆಲ್ಲ ಆ್ಯಕ್ಚುಲಿ ಪಾರ್ಕು, ಬಟ್ ಫ್ರೀಸ್ ಆಗಿಬಿಡಿದೆ ಐಸಲ್ಲಿ. ಸಕ್ಕತ್ತಾಗಿದೆ ಅಲ್ಲ? ಎಷ್ಟು ಕೋಲ್ಡ್ ಇದೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಕ್ರಿಸ್ಮಸ್ ಟೈಮ್ ಬೇರೆ ಇವತ್ತು. ಡೇಟ್ ಬಂದ್ಬಿಟ್ಟು 24th ಡಿಸೆಂಬರ್ 2024. ಸೊ ಕ್ರಿಸ್ಮಸ್ ಈವ್ ಇವತ್ತು ಆ್ಯಕ್ಚುಲಿ. ಪೃಥ್ವಿ ಹೇಗಿದೆ ಅಮ್ಮ ಕೋಲ್ಡು? ನಾನು ಕವರ್ ಮಾಡ್ಕೊಂಡಿದ್ದೀನಿ ಇವಾಗ. ಸಾಕು. ನೋಡೋದಕ್ಕೆ ಏನು ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ನೋಡಿ. ಇದ್ರ ಮೇಲೆ ಕೂಡ ಹೋಗ್ಬೋದು. ಮೇಲೆ ಹೋಗ್ಬಿಟ್ಟು ಅಬ್ಸರ್ವೇಟ್ರಿ ಇದಿದೆ, ಅಲ್ಲಿ ನೋಡ್ಬೋದು. ಬಟ್ ಸದ್ಯಕ್ಕೆ ಇದು ಕ್ಲೋಸ್ ಆಗಿದೆ. ಈಗ ಹೋಗೋಕ್ಕಾಗಲ್ಲ, ಇಷ್ಟು ಕೋಲ್ಡ್ ಇರೋದ್ರಿಂದ. ಸೊ ನಿಮಗೆ ಫ್ರಂಟಿಂದನೇ ತೋರಿಸ್ತೀನಿ ನೋಡಿ. ಎಲ್ಲ ಜನ ಕೂಡ, ಇಲ್ಲಿಯವ್ರ ಲೋಕಲೈಸ್ ಕೂಡ ಫುಲ್ಲು ಕವರ್ ಆಗಿ ಬರ್ತಾರೆ, ಯಾಕಂದರೆ ಅಷ್ಟು -15 ಡಿಗ್ರಿ ಇದೆ. ಈಗ ನೀವು ಏನೋ ವಾಕ್ ಮಾಡೋದಕ್ಕೂ ಕಷ್ಟ ಇರುತ್ತೆ ಇಲ್ಲಿ, ಯಾಕಂದರೆ ಆ ಬಾಡಿ ಹೀಟ್ ಗೇನ್ ಆಗಬೇಕಲ್ಲ. ಸೊ ಹಾಗಾಗಿ ಸುಸ್ತಾಗ್ಬಿಡತ್ತೆ ಬೇಗ ನಿಮಗೆ. ಸೊ ಸ್ಲೋ ಆಗಿ ಸ್ಟಡಿಯಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು, ಬಟ್ ರನ್ನಿಂಗ್ ಮಾಡ್ಕೊಂಡು ಅಂತೂ ಹೋಗೋಕ್ಕಾಗಲ್ಲ ಈ ಕ್ಲೈಮೇಟ್ಗೆ. ಸ್ನೋ ನೋಡಿ, ನೆನ್ನೆ ನೈಟ್ ನಾವು ಬಂದ್ವಲ್ಲ, ಆವಾಗ ಬಿದ್ದಿರೋದು. ಎಷ್ಟು ಫ್ರೆಶ್ ಆಗಿದೆ ಅಲ್ಲ? ಕೈಯೆಲ್ಲ ಆಗ್ಬಿಡ್ತು. ನನ್ನ ಮಗನ ಕರ್ಕೊಂಬರೋಣ ಅಂದ್ಕೊಂಡೆ, ಬಟ್ ಈ ಕೋಲ್ಡಲ್ಲಿ ಯಾಕೆ ಚಿಕ್ಕ ಮಕ್ಕಳು ಅಂತ ಬಿಟ್ಟು ಬಂದಿದ್ದೀವಿ. ಅವನು ಊರಲ್ಲಿ ಎಂಜಾಯ್ ಮಾಡ್ತವನೆ. ಚಳಿ ಇದೆ. ಬನ್ನಿ ಹತ್ತತ್ರ ಹೋಗ್ತೀನಿ ಇನ್ನೂ ಸ್ವಲ್ಪ. ಸೊ ನಾವು ಫೈನಲಿ ಬಂದೇ ಬಿಟ್ವಿ ಟ್ರ್ಯಾಕ್ ಹತ್ರ. ನೋಡ್ತಾ ಇದ್ದೀರಲ್ಲ, ಫುಲ್ ಸ್ನೋ, ಫುಲ್ ಬಿಟ್ ಟ್ರ್ಯಾಕ್. ಇದು ಟ್ರೋಫಿ ನಾವೇ ಹಿಡ್ಕೊಳ್ಳೋದು, ಟ್ರೋಫಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೆಂಗೆ ಸ್ನೋನ ಕ್ಲಿಯರ್ ಮಾಡ್ತಾ ಇದ್ದಾರೆ JCBಲಿ. ಡೈಲಿ ಇದೆ ಕೆಲಸ ಇವ್ರಿಗೆ. ಸಖತ್ತಾಗಿದೆ ಅಲ್ಲ? ಇದ್ರ ಮೇಲ್ಗಡೆ ಅಬ್ಸರ್ವೇಟರಿ ಸೆಂಟರ್ ಇದೆ. ಪೃಥ್ವಿ. ಸೊ ಬನ್ನಿ, ಇದೊಂದು ಮಾನ್ಯುಮೆಂಟ್ ಆಯಿತಾ. ಇದು ಆ್ಯಕ್ಚುಲಿ ಏನೋ ಆ ಪೀಸ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ. ಸೊ ವಿ ಆರ್ ದಿ ವಿನ್ನರ್ಸ್ ಅನ್ನೋ ಒಂದು ಏನೋ ಇದಕ್ಕೋಸ್ಕರ ಇದನ್ನು ಕಟ್ಟಲಾಗಿದೆ. ಸುತ್ತಮುತ್ತ ನೋಡಿ ಎಲ್ಲ ಬಿಲ್ಡಿಂಗ್ಸು. ಇದು ಸಿಟಿ ಸೆಂಟ್ರಲ್ಲಿದೆ, ಅಸ್ಥಾನಲ್ಲಿ. ನೀವು
ಏನೋ ಹೋಟೆಲ್ಸು ಏನಾದರೂ ಬುಕ್ ಮಾಡ್ಬೇಕಂದ್ರೆ ಇದ್ರ ಸರೌಂಡಿಂಗಲ್ಲೇ ಮಾಡಿ. ಯಾಕಂದರೆ ತುಂಬ ಏನೋ ಅಟ್ರಾಕ್ಷನ್ಸ್ ಇರೋದು ಇದ್ರ ಸರೌಂಡಿಂಗಲ್ಲೇ. ತುಂಬ ಪಾರ್ಕ್ಸ್ ಇದೆ, ಮತ್ತು ಫೌಂಟೇನ್ಸು, ಸೊ ಮತ್ತು ಪ್ಯಾಲೇಸು, ಒಂದೆರಡು ಪ್ಯಾಲೇಸ್ ಕೂಡ ಇದೆ, ಮ್ಯೂಸಿಯಮ್ಸ್ ಇದೆ. ಹಾಗಾಗಿ ಇದ್ರ ಸರೌಂಡಿಂಗಲ್ಲೇ ನೀವು ಮಾಡಬೇಕು ಹೋಟೆಲ್. ಏನು ಮಾಡೋಂಗಿಲ್ಲ, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು ನಿಮಗೆ, ಬಟ್ ವರ್ತ್. ಬೈ ವಾಕ್ ನಾವು ಹೋಗ್ತಾಯಿದ್ದೀವಿ ನೋಡಿ ಇವತ್ತು ಸಿಟಿ ಟೂರ್. ಬನ್ನಿ, ನೆಕ್ಸ್ಟ್ ಯಾವುದು ನಿಮ್ಮದು ಮಾನ್ಯುಮೆಂಟ್ ಅಂತ ಹೇಳ್ತೀನಿ, ನೋಡ್ಕೊಂಬರೋಣ. ಏನು ಸೂಪರ್ ಆಗಿದೆ ಅಲ್ಲ ಇದು. ನಾವೇನು ಬಿಟ್ರಾಕ್ ನೋಡೋದಲ್ಲ, ಅದರ ಅಪೋಸಿಟೇ ಇರೋದು ಮಾರ್ಕೆಟು, ಮಾಲ್ ಆ್ಯಕ್ಚುಲಿ. ಇದು ಎಲ್ಲ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ, ಸೂಪರ್ ಆಗಿದೆ. ಇಲ್ಲಿಂದ ವ್ಯೂ ನೋಡಿಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ನೋಡಿ ಕೆಳಗಡೆ. ಸಖತ್. ಸೊ ಬನ್ನಿ ಮೇಲೆ ಹೋಗೋಣ. ನೋಡೋದಕ್ಕೆ ಸೂಪರ್ ಆಗಿದೆ ಇದು ಮಾಲು. ಮಾಲ್ ಹೆಸರು ನಾನು ನೋಡಲಿಲ್ಲ, ಜಸ್ಟ್ ಆನ್ ದಿ ವೇ ಸಿಕ್ತು, ಹಾಗಾಗಿ ಎಂಟ್ರಿ ಅದೇ. ಪೃಥ್ವಿ ಆಲ್ರೆಡಿ ಮೇಲೆ ಹೋಗ್ಬಿಟ್ಟಿದ್ದಾಳೆ, ನೋಡೋಣ ಹೆಂಗಿದೆ ಅಂತ. ಕ್ರಿಸ್ಮಸ್ ಡೆಕೋರೇಷನ್ ಭಾರಿ ಜೋರಾಗಿದೆ ಅಪ್ಪ ಕಜಕಿಸ್ತಾನದಲ್ಲಿ. ಇಲ್ಲಿದ್ದಾಳೆ ನೋಡಿ. ಹೇಗಿದೆ ಮಾಲು? ಮಾರ್ಕೆಟ್ ಹಾಕಿಲ್ಲ, ಬಟ್ ಮಾಲ್ ಚೆನ್ನಾಗಿದೆ. ನನಗೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜ್ಞಾಪಕ ಬರ್ತಾ ಇದೆ, ಟರ್ಮಿನಲ್ 2 ಅಲ್ಲ. ಫುಲ್ ಕಲರ್ಫುಲ್ ಆಗಿ ಮಾಡಿದ್ದಾರೆ ಮಾತ್ರ. ಕ್ರಿಸ್ಮಸ್ ನೋಡಿ ಹೆಂಗೆ ಬರ್ದಿದ್ದಾರೆ. ಇದು ಅಲ್ಲ, ಇದು ಇದೇ ಮಾಲ್ ಹೆಸರು, ಖರೂನ್ ಅಂತ. ಎಲ್ಲ ಅದರಲ್ಲೂ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಕ್ಯಾಮಲ್ಸ್ ನೋಡಿ ಏನು ಸಕ್ಕದಾಗಿ ಮಾಡಿದ್ದಾರೆ ಪೇಂಟಿಂಗ್. ಇವಾಗ ಬಂದ್ವಿ ನೋಡಿ. ಒಳ್ಳೆ ಕ್ರಿಸ್ಮಸ್ ಟ್ರೀ ಕಾಣಿಸ್ತಾ ಇದಲ್ಲ. ಕ್ರಿಸ್ಮಸ್ ಟ್ರೀ ಇಂದ ಒಂದು ದೊಡ್ಡ ಗೇಟ್ ಥರ ಇದೆ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ಹಿಂದೆ. ಅಲ್ಲಿ ಬಿಲ್ಡಿಂಗ್ ಏನಪ್ಪ ಇದು, ಕಾಪರ್ ಅಲ್ಲಿ ಕಟ್ಟಾರ. ಇದು ಮಾಸ್ಕ್ ಈ ಕಡೆ. ನೂರ್ ಸುಲ್ತಾನ್ ಮಾಸ್ಕ್ ಅಂತ ಅಲ್ಲಿದೆ ನೋಡಿ. ನಾವೀಗ ಅದು ಹತ್ರ ಸೆಂಟ್ರಲ್ ಪಾರ್ಕ್ ಹತ್ರ. ಸೊ ನೋಡ್ತಾ ಇದ್ದೀರಲ್ಲ, ಇದು ಅಪೋಸಿಟೇ ನಿಮಗೆ ಸೆಂಟ್ರಲ್ ಪಾರ್ಕ್ ಬರುತ್ತೆ. ಸೊ ಬನ್ನಿ, ಸಿಗ್ನಲ್ ಬಿಡ್ತು ಹೋಗ್ಬಿಡೋಣ. ಬನ್ನಿ, ಜನನೂ ಕೂಡ ಇಲ್ಲಿ ತುಂಬ ಹೆಲ್ಪ್ಫುಲ್ ಅನ್ಸುತ್ತೆ. ತುಂಬ ಚೆನ್ನಾಗಿ ಏನಾದ್ರು ಇದ್ದರೆ ಅವ್ರಿಗೆ ಲ್ಯಾಂಗ್ವೇಜ್ ಬರದೇ ಇರ್ಬೋದು, ಬಟ್ ತುಂಬ ಹೆಲ್ಪ್ ಮಾಡ್ತಾರೆ. ಸಖತ್ತಾಗಿದೆ ಅಲ್ಲ. ಸೊ ಬ್ಯೂಟಿಫುಲ್. ಇದು ಸೆಂಟ್ರಲ್ ಪಾರ್ಕು. ಇದು ಇನ್ನೊಂದು ಫೇಮಸ್ ಅಟ್ರಾಕ್ಷನ್ನು ಅಂತ ಕಾಣ್ತಾ ಇದೆಯಾ ಅಲ್ಲಿ ನಿಮಗೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಬಾಬಾ ನೋಡಿ. ಡೈಲಿ ಇದೇ ಕೆಲಸ ಇವ್ರಿಗೆ. ಸ್ನೋ ಬೀಳ್ತಾ ಇರುತ್ತೆ, ಕ್ಲೀನ್ ಮಾಡ್ತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು ಅಷ್ಟೇ. ಹಿಂಗೆ ಹೋಗ್ಬೋದು ಅನ್ಕೋತೀನಿ, ಇಲ್ಲಾಂದ್ರೆ ಈ ಕಡೆಯಿಂದ ಹೋಗೋಣ. ಇಲ್ಲ, ಹೋಗ್ತಾ ಇದ್ದಾರಲ್ಲ ಇಲ್ಲ ಕೆಳಗಡೆ, ಬಟ್ ಅಲ್ಲಿ ವಾಕ್ ಮಾಡೋಕ್ಕಾಗತ್ತಾ ಅಂತ ಗೊತ್ತಿಲ್ಲ, ನೋಡೋಣ. ಬನ್ನಿ, ಇನ್ನೊಂದು ಪ್ಲೇಸ್ ಇದೆ ತೋರಿಸ್ತೀನಿ. ಹೋಗ್ತಾ ಇದ್ದೀವಿ. ಹೆಂಗಿದೆ ಅಮ್ಮ ಕೋಲ್ಡು? ಹೋಗ್ತಾ 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 ಇದೆ. ಜಾಸ್ತಿ ತಿರಕ್ಕಾಗಲ್ಲ ಅಷ್ಟೇ. ಇಲ್ಲಿ ಅಲ್ಲಿ ಸ್ಟಾಪ್ ಕೊಡ್ಬೇಕು. ಹೌದಾ? ಒಳಗೆ ಹೋಗಿ ಮತ್ತೆ ಕಾಫಿ ಕುಡ್ಕೊಂಡು ಮತ್ತೆ ಹೊರಗೆ ಬರ್ಬೇಕು. ಸುತ್ತ ನೋಡಿ ಹೇಗಿದೆ. ಕಂಟಿನ್ಯೂಸ್ ಅಂತೂ ಇರೋದಕ್ಕಾಗಲ್ಲ. ಇವಾಗ ನಾವು ಇಲ್ಲಿ ಹೋಗ್ತಾ ಇದೀವಿ. ಲವರ್ಸ್ ಪಾರ್ಕ್ ಇದೆ ಅಂತ, ನೋಡೋಣ ಹೇಗಿದೆ ಲವರ್ಸ್ ಪಾರ್ಕ್ ಅಂತ. ಇದು ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿ ತನಕನೂ ಪಾರ್ಕೆ. ಸಮ್ಮರಲ್ಲಿ ನಿಮಗೆ ಇಲ್ಲಿ ಜನ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ವಿಂಟರಲ್ಲಿ ಬರೀ ಕ್ಲೀನ್ ಮಾಡೋದೇ ಕೆಲಸ ಪಾರ್ಕ್ನ. ನೋಡ್ತಾನೆ ಇದ್ದೀನಿ, ಜನ ಕ್ಲೀನ್ ಮಾಡ್ತಾನೆ ಇದ್ದಾರೆ ಪಾಪ. ಅವ್ರು ಮತ್ತೆ ಕ್ಲೀನ್ ಅವ್ರಿಗೆ ಬಿಟ್ಟಿರೋದೇ ಕ್ಲೀನ್ ಮಾಡೋದಕ್ಕೆ.
ಡೈಲಿ ಅವ್ರು ಕ್ಲೀನ್ ಮಾಡ್ತಾನೆ ಇರೋದೆ. ಹಿಂಗೋಣ ಇಲ್ಲಿದೆ ಜಾಗ. ಈ ಐಸ್ ಒಳಗಡೆ ಜಾಗ ಹುಡ್ಕೋದೇ ಕಷ್ಟ. ಆಮೇಲೆ ಸ್ಲಿಪ್ ಆಗುತ್ತೆ. ಕರೆಕ್ಟ್ ಶೂಸ್ ಹಾಕೊಳ್ಳಿಲ್ಲ ಅಂದ್ರೆ ಹಾಂ, ಸ್ಲಿಪ್ ಆಗುತ್ತೆ. ಹೌದಾ? ನೀ ಎಷ್ಟು ಸರಿ ಸ್ಲಿಪ್ ಆದೆ? ಆಗಿಲ್ಲಪ್ಪ, ನೀನೇ ಆಗಿರೋದು. ಕೋಲ್ಡ್ ಅಂತೂ ಭಯಾನಕ ಇದೆ. ನಾವು ಲವರ್ಸ್ ಪಾರ್ಕ್ ಅಂತ ಇಲ್ಲಿ ಲವರ್ಸ್ ಪಾರ್ಕ್ ಹತ್ರ ಬಂದಿದ್ದೀವಿ. ಬಟ್ ಲವರ್ಸ್ ಪಾರ್ಕ್ ಹತ್ರ ದೊಡ್ಡ ಕ್ರಿಸ್ಮಸ್ ಟ್ರೀ ಇದೆ ನೋಡಿ, ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಮುಂದೆ ಒಂದು ಹೋಗೋಣ. ಮುಂದೆ ಒಂದು ಮಾನ್ಯುಮೆಂಟ್ ಕೂಡ ಚೆನ್ನಾಗಿದೆ. ಒಂಥರ ದುಬೈಯಲ್ಲಿ ನಿಮಗೆ 7 ಸ್ಟಾರ್ ಹೋಟೆಲ್ ಒಂದೇ ಒಂದಕ್ಕಾಗುತ್ತಾ, ಅದು ನೇಮ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅದೇ ಥರ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ ನೋಡಿ. ಹಿಂದೆ ಕಾಣ್ತಾ ಇದೆಯಾ ಇದು? ವಿಂಟರ್ ಮಾತ್ರ ಸಖತ್ತಾಗಿದೆ. ಟ್ರಿಪ್ ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಮ್ಮ ಹೋಟೆಲಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿ, ನಿಮಗೆ ದುಬೈಯಲ್ಲಿ ಅಟ್ಲಾಂಟಿಸ್ ಹೋಟೆಲ್ ಇದೆಯಲ್ಲ ಅದೇ ಥರ ಕಾಣ್ತಾ ಇದೆ ಅಲ್ಲ. ಬಟ್ ಇಲ್ಲಿ ಇದು ಅಟ್ಲಾಂಟಿಸ್ ಹೋಟೆಲ್ ಅಲ್ಲ. ಬಟ್ ಅದ್ರ ಬದಲಾಗಿ ಇದ್ರೊಳಗಡೆ ಬ್ಯಾಂಕ್ಸ್ ಇದೆ, ಮತ್ತು ಗೌರ್ಮೆಂಟ್ ಆಫೀಸಸ್ ಇದೆ, ಕೆಫೇಸ್ ಇದೆ. ನೋಡ್ತಾ ಇದ್ದೀರಲ್ಲ. ಬೆರೀಸಾ ಗೊತ್ತಿಲ್ಲ ಏನು ಬರೀಸ್ ಅಂತ, ಬಟ್ ಏನೋ ಇದೆ. ನೀನು ಅಲ್ಲಿ ಹೋಗ್ಬಿಟ್ರೆ ಈ ಕಡೆ ಆಗೋಣ. -15 ಡಿಗ್ರಿ ಅಂದರೆ ಹಿಂಗೆ ಇರುತ್ತೆ. ಮುಂದ್ಗಡೆ ಹೋಗೋಣ ಒಳಗಡೆ. ಏನು ಹೋಟೆಲ್ ಅಂತ ಹೇಳ್ತಾ ಇದ್ರು ಹೇಳೋದು? ದುಬೈದೊಂದು ಹೋಟೆಲ್ ಇದೆಯಲ್ಲ, ಹೋಟೆಲ್ ಅಟ್ಲಾಂಟಾ, ಅದೇ ಥರ ಇದೆ ಇದು ಆರ್ಕಿಟೆಕ್ಚರ್ ನೋಡೋದಕ್ಕೆ ಅಲ್ಲ. ಇದು ಬ್ಯಾಂಕು, ಅಲ್ಲಿ ಹಾಕಿದಾರ ಬ್ಯಾಂಕ್ ಅಂತ. ಇದು ಮ್ಯೂಸಿಯಮಾ? ನನ್ನ ಮಗನ ಎಲ್ಲಾರು ಬಿಟ್ಟಿದ್ರ ಇಲ್ಲಿ ಫುಲ್ ಆಟ ಆಡ್ಬಿಟ್ಟಿರೋನು ಪಾಪ. ಫುಲ್ ಸ್ನೋ. ಅಬ್ಬಾ ನೋಡಿ, ಮಕ್ಕಳು ಆಟ ಆಡೋ ಪಾರ್ಕು, ಬಟ್ ಫ್ರೀಸ್ ಆಗಿರೋದ್ರಿಂದ ಯಾರೂ ಆಟ ಆಡ್ತಾಯಿಲ್ಲ. ಹಂಗೆ ಇದೆ. ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ವೈಟ್ ಬಿಲ್ಡಿಂಗು, ಇದು ಅಸ್ತಾನಾ ಒಪೆರಾ ಹೌಸು. ಸೊ ಅಲ್ಲಿಗೆ ಹೋಗ್ಬೇಕೀಗ ನೆಕ್ಸ್ಟು. ಇಲ್ಲ ಒಂದು ರೌಂಡ್ ಹಾಕ್ಕೊಂಡು ಈ ಕಡೆಯಿಂದ ಹೋಗೋಣ. ಅದು ನೋಡೋಣ, ಅದೇನು ಮ್ಯೂಸಿಯಮ್ಮ ಮಾಲ ಗೊತ್ತಾಗ್ತಾಯಿಲ್ಲ. ಒಳಗಡೆ ಹೋಗಿ ನೋಡೋಣ. ಮೋಸ್ಟ್ಲಿ ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಅನಿಸುತ್ತೆ. ಹಾಂ, ಸಂಜೆ ಮೇಲೆ ಓಪನ್ ಆಗುತ್ತೆ. ಇದು ಚೆನ್ನಾಗಿದೆ ಏರಿಯಾ. ಈ ಕಡೆಯಿಂದ ಸಖತ್ತಾಗಿ ಕಾಣ್ತಾ ಇದೆ ನೋಡು. ನಿಧಾನ, ಇದು ಜಾರಲ್ಲ. ನನ್ನ ಮಗಂದು ಅರ್ಧಂಬರ್ಧ ಕ್ಲೀನ್ ಬಿಟ್ಟು ಫುಲ್ಲು ಒಂದ್ಸರಿ ದಬಾಕೊಂಡೆ. ಸದ್ಯ ಯಾರು ನೋಡಿಲ್ಲ ಅಲ್ಲಿ ನನ್ನ. ಮಾನ ಮರ್ಯಾದೆ ಪ್ರಶ್ನೆ. ಇದು ಒಪೆರಾ ಹೌಸು. ಇಲ್ಲಿ ಹೋಗ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ಆ ಕಡೆನೂ ರೋಡ್ ಇದೆ, ಬಟ್ ಅರ್ಧಂಬರ್ಧ ತೆಗೆದುಬಿಟ್ಟಿದ್ದಾರೆ ಐಸೆಲ್ಲ. ಅದೇನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಎಷ್ಟು ಒಳಗಡೆ ಡೀಪ್ ಹೋಗುತ್ತೆ. ಫುಲ್ ಡೀಪ್ ಅಷ್ಟಿದೆ. ಬಾಯಿಲಿ
ಕ್ಲೀನ್ ಮಾಡು ಬಾ, ನನ್ನ ಮೇಲೆಲ್ಲ ಬಿತ್ತು. ಇದೇನು ವೈಟ್ ಫುಲ್ಲು. ಅಲ್ಲ ಇಷ್ಟು ದಪ್ಪ ಅಕ್ಯುಮುಲೇಟ್ ಆಗಿದೆ ನೋಡಿ. ಏನಿಲ್ಲ ಅಂದ್ರೆ ಒಂದು 3 ಅಡಿ ಅಲ್ಲ 2.5 ಅಡಿ. ಅಡಿ ಬಂದಿದೆ. ನೆನ್ನೆ ನಾವು ಬಂದಾಗಂತೂ ಸಕ್ಕ ಸ್ನೋ ಇತ್ತು. ಇವತ್ತು ಸ್ನೋ ಸ್ಟಾಪ್ ಆಗಿದೆ, ಹಂಗಾಗಿ ಹೊರಗಡೆ ಬಂದಿದ್ದೀವಿ. ಇಲ್ಲ ಅಂದಿದ್ರೆ ಇವತ್ತು ಅಡ್ಡಾಡಕ್ಕೆ ಆಗ್ತಾ ಇರಲಿಲ್ಲ. ಸ್ನೋ ಬರ್ತಾಯಿದ್ರು ಅಡ್ಡಾಡಕ್ಕಾಗಲ್ಲ ಅಲ್ಲ. ಇವ್ರೇನು ಕ್ಲೀನೇ ಮಾಡಿಲ್ಲ, ಒಪೇರಾ ಹೌಸ್ ಕ್ಲೋಸೇ ಮಾಡೋರೇನು ಅತ್ಲಾಗೆ.